ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ಬದುಕಿನ ಜೀವನವನ್ನ ರೂಪಿಸ್ಕೊಡ್ತೀರಿ. ಹಾಗಾಗಿ ಎಲ್ಲರೂ ಹೇಳ್ತಾ ಇದ್ದಾರೆ, ನನಗೆ ಬಹಳ ಖುಷಿ ಆಯ್ತು. ನಿಮ್ಮಿಂದ ಒಳ್ಳೇದು ಮಾಡಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಗೂ ವಿದ್ಯಾರ್ಥಿ ಮಕ್ಕಳಿಗೆ ಪೋಷಕರೇ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ರಾಮಪ್ಪ ಸರ್ ಅವರೇ, ಶಿವಪ್ಪ ಸರ್ ಅವರೇ, ಮತ್ತೆ ಶ್ರೀಮತಿ ಭಾರತಿ ಮೇಡಮ್ ಅವರೇ, ಕೋದಂಡರಾಮ ಸ್ವಾಮಿ, ಮತ್ತೆ ನಮ್ಮ ಸಹಪಾಠಿ ಇದೇ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ನಾಗೇಶ್ ಸರ್ ಅವರೇ, ಮತ್ತೆ ಎಲ್ಲ ನನ್ನ ನಿಮ್ಮನ್ನೆಲ್ಲ ಎಂದೋ ನೋಡಿರ್ತಕ್ಕಂಥದ್ದು, ಇನ್ನು ನೋಡಿರ್ತಕ್ಕಂಥ ಖುಷಿಗೆ ನಾನು ಒಂದ್ಸಾರಿ ಮೆಲ್ಕ್ ಹಾಕೊಳ್ತಾ ಇದ್ದೆ. ಹೆಂಗಿದ್ದೆ ಏನಿದ್ದೆ ಅಂತಕ್ಕಂಥದ್ದನ್ನ ಮೆಲ್ಕ್ ಹಾಕೊಳ್ತಾ ಇದ್ದೆ. ನಾನು ಇವಾಗ ಏನಿಲ್ಲಿ ಪ್ರಭಾಕರ್ ಮಾತಾಡ್ತಾ ಇದ್ದಾನೆ, ಅವನು ಆಕಸ್ಮಿಕವಾಗಿ ಈ ಶಾಲೆಗೆ ಬಂದು ಸೇರಿದ್ದೆ. ಅದಕ್ಕೆ ನಮ್ಮದಷ್ಟು ಒಂದು ಸ್ವಾರ್ಥ ಇದೆ. ಮತ್ತೆ ಅವನಿಗೂ ಕೂಡ ಜೀವನ ಯಾರು ಏನ್ ಬೇಕಾದ್ರೂ ಆಗೋದಕ್ಕೆ ಒಂದು ಉದಾಹರಣೆ. ನಮಗೆ ಇಲ್ಲಿ 4 ಜನ ಟೀಚರ್ಸ್ ಇದ್ವಿ. ಮಣಿಂಟಪ್ ಮಾಸ್ಟರ್, ನಾನು, ಶಿವಪ್ಪ ಸರ್ ಇದ್ದಕ್ಕಿದ್ದ ಒಂದು ಸಂದರ್ಭದಲ್ಲಿ ನಾವು ಹುಡುಗರು ಇನ್ನೊಂದು 3 ಜನ ಆಗುವಾಗ ಕೀಲಾಗಾಡಿಯಲ್ಲಿ 3 ಜನ ಸೇರಿಸ್ಕೊಂಡು ಬಂದ್ವಿ. TC ಮಾತ್ರ ಸೇರಿಸ್ಕೊಂಡು, ಯಾಕೆ ಮಣಿಂಟಪ್ ಮಾಸ್ಟರ್ ಸೀನಿಯರ್ ಇದ್ರು, ಅವ್ರು ಉಳಿಸ್ಕೊಬೇಕು ಅನ್ನೋ ಉದ್ದೇಶದಿಂದ. ಇನ್ನೊಬ್ರು ಯಾರಾದ್ರೂ ಬೇಕು ಅಂದ್ರೆ ಇವನು ಮರ್ಕಲ್ಘಟ್ಟಲ್ಲಿ ಇದ್ದಿದ್ದು. ಪಾಪ ಅವ್ರ ಅಣ್ಣ ಸುಬ್ರಹ್ಮಣಿ ಬರ್ತಾ ಇದ್ದ, ಅವ್ರ ಅಣ್ಣ ಸುಬ್ರಹ್ಮಣಿ ಇದ್ದಿದ್ದು. ಆ ಸುಬ್ರಹ್ಮಣಿ ಬರ್ತಾ ಇದ್ದ, ಸರ್ ನನ್ನ ತಮ್ಮ ಇಂಥ ಕಡೆ ಇದ್ದಾನೆ, ನಮ್ಮ ಅಜ್ಜಿಯವರು ಮನೆಯಲ್ಲಿ ಇದ್ದಾನೆ, ಕರ್ಕೊಂಡ್ ಬರ್ಬೇಕು, ನೀವೇನಾದ್ರೂ ಹೆಲ್ಪ್ ಮಾಡಿದ್ರೆ ಕರ್ಕೊಂಡ್ ಬರ್ತೀವಿ, ಆಗ್ಬೋದು ಸರ್ ಅಂತ. ಆಯ್ತು ಬಾಪ ಅಂತ ಆ ಮಕ್ಕಳಿಂದ 2 ಕಿಲೋಮೀಟರ್ ಇದ್ದಿತ್ತು. ಆಗ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಅವರಲ್ಲಿ ಹೋಗಿದ್ದಿತ್ತು. ಆಗ ನಾವು ಅವನಿಗೆ ಒಂದು ನಮ್ಮ ಕೈಲಾದಂತ ಒಂದು ಸಂಸ್ಕಾರವನ್ನ ಕೊಟ್ಟು ಮಾಡಿದ್ರೆ ಅವನು ಈ ಒಂದು ಸ್ಟೇಜಿಗೆ ಬರ್ಬೇಕಾದ್ರೆ ಅವನ ಒಂದು ನಾವೆಲ್ಲ ತಂದಿರ್ತಕ್ಕಂಥದ್ದು ಯೂಸ್ ಆಗಿದೆ ಅಂತಕ್ಕಂಥದ್ದು ಇದು ಬಹಳ ಖುಷಿ ಕೊಡ್ತಾ ಇರ್ತಕ್ಕಂಥದ್ದು. 2 ತಿಂಗಳು ಅದಕ್ಕೆ ನಾವ್ ಹೇಳ್ತಾ ಇರ್ತೀವಿ, ನಿನ್ನ ಮಕ್ಕಳೇ ಮುಂದಿನ ಪ್ರಜೆಗಳು, ಯಾರು ಏನಾದ್ರೂ ಆಗ್ಬೋದು ಅಂತಕ್ಕಂಥದ್ದಕ್ಕೆ. ಅವತ್ತು ಅವನು ಡ್ರಾಪ್ ಔಟ್ ಆಗಿದ್ದ, ಅದಕ್ಕೆ ಅವನು ಇವತ್ತು ಡ್ರಾಪ್ ಔಟ್ ಆಗಿ ಅವನನ್ನು ನಾವು ಸೇರಿಸಿದ್ದು ನಮ್ಮ ಸ್ವಾರ್ಥನ ಇತ್ತು. ಅವನು ಅದನ್ನು ತಗೊಂಬಂದು ಇದ್ದಿದ್ದಕ್ಕೆ ನಮ್ಮ ಮಣಿಂಟಪ್ ಮಾಸ್ಟರ್ ಟ್ರಾನ್ಸ್ಫರ್ ಆಗ್ತಾರೆ, ಇಲ್ಲೇ ಉಳ್ಕೊಂಡು ಪಾಠ ಮಾಡಕ್ಕೆ ಅನುಕೂಲ ಆಯ್ತು. ಆದ್ರೆ ಅವನು ಬಂದು ಜೀವನ ಇವತ್ತು ರೂಪಿತ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದು. ಇನ್ನು ನನ್ನ ಜೀವನದ ಕಥೆ ಹೇಳಿದ್ರೆ, ನಾನು 92ನೇ ಇಸ್ವಿನಲ್ಲಿ ಶಿಕ್ಷಕ ವೃತ್ತಿಗೆ 1992ರಲ್ಲಿ ಸೇರ್ಪಡೆ ಆಗಿದ್ದು. ನನಗೆ ಅಚ್ಚುಮೆಚ್ಚಿನ ಶಾಲೆಗಳು 3 ಶಾಲೆ. ಆ 3 ಶಾಲೆಯಲ್ಲಿ ನಂಬರ್ 1 ಶಾಲೆ ಮೋಪ್ರಹಳ್ಳಿ ಶಾಲೆ. ಮೋಪ್ರಹಳ್ಳಿ ಶಾಲೆಯಲ್ಲಿ ನಾನು ಡೆಪ್ಯುಟೇಷನಲ್ಲಿ ಬಂದು ಆ ಶಾಲೆಗೆ ಬಂದಿದ್ದು. ಆ ಶಾಲೆಯಲ್ಲಿ 102 ಜನ ಮಕ್ಕಳು, ನಾನು ಒಬ್ಬೇ ಟೀಚರು. 102 ಜನ ಮಕ್ಕಳು, ಒಬ್ಬೇ ಟೀಚರ್. ಈಗಲೂ ಹೋದರೆ ಒಂದು ಆಲ್ ಡೈರಿ ಅಂತೇಳಿ ಒಂದು ಬೋರ್ಡ್ ಹಾಕೊಂಡು ಸಣ್ಣದಲ್ಲಿ ಅದರಲ್ಲಿದ್ದಾರೆ. ನಾವು ಆಗ ಬಸ್ಸುಗಳು ಅಷ್ಟು ಇರಲಿಲ್ಲ. 10ವರೆಗೆ ಮಿಸ್ ಆದ ಸಂದರ್ಭದಲ್ಲಿ ಬಸ್ ಮಿಸ್ ಆಗಿತ್ತು. ಅಲ್ಲಿ DPEP ಪ್ರೋಗ್ರಾಮ್ ಅಂತೂ ನಡೀತಾ ಇತ್ತು 96ಅಲ್ಲಿ. ಅಲ್ಲಿಗೆ ಡೆಲ್ಲಿಯಿಂದ ಟೀಮ್ ಬಂದಿತ್ತು. ನಾನು ಮೊದಲೇ ಹೇಳಿದ್ರು ಆಫೀಸಿಂದ, ನೀವು ನಾಳೆ ಬೇಗ ಬಂದು ಸ್ಕೂಲ್ ಓಪನ್ ಮಾಡಬೇಕು ಅಂತ. ಆದರೆ ಅವತ್ತು ಬಸ್ ಮಿಸ್ ಆಯಿತು, ಸ್ಕೂಲ್ ಓಪನ್ ಆಗೋಕ್ಕೆ ಆಗಿಲ್ಲ. ಅಲ್ಲಿ ರಾಜ್ಕುಮಾರ್ ಅಂತ ಒಂದು 4ನೇ ಕ್ಲಾಸ್ ಹುಡುಗ ಓದ್ತಾ ಇದ್ದ. 3ನೇ ಕ್ಲಾಸಲ್ಲಿ ಒಬ್ಬರು ಇದ್ರು, 2ನೇ ಕ್ಲಾಸಲ್ಲಿ ಒಬ್ಬರು ಇದ್ರು. ಎಲ್ಲ ಒಂದೇ ಶಾಲೆ 102 ಜನ ಇದ್ದರು. ಅವರು ನಮ್ಮ ಇನ್ಸ್ಪೆಕ್ಟ್ರು DPEP ಟೀಮ್ ಬಂದಿದೆ. ಆ ಹುಡುಗ ಅಂತಕ್ಕಂಥವನು ಮ್ಯಾನೇಜ್ ಮಾಡ್ತಾ ಇದ್ದಾನೆ. 1ನೇ ಕ್ಲಾಸ್ವರೆಗೆ ಅಕ್ಷರಾಭ್ಯಾಸ, 2ನೇ ಕ್ಲಾಸ್ವರೆಗೆ ಮಗ್ಗಿ, 3ನೇ ಕ್ಲಾಸ್ವರೆಗೆ ಪಾಠ. ಇವನು ಏನೋ ಒಂದು ಮಾಡ್ತಾ ಇದ್ದಾರೆ, ನಿಶಬ್ದವಾಗಿ ಕ್ಲಾಸ್ ನಡೀತಾ ಇದೆ. ಅವ್ರು ಬಂದವರು ಫಸ್ಟ್ ಜಾಗ ನೋಡಬೇಕು ಅಂತೇಳಿ, ಊರು ನೋಡಬೇಕು, ಜಾಗ ನೋಡಬೇಕು ಅಂತ ಹೋಗಿದ್ದಾರೆ. ಅವರೆಲ್ಲ ಹೋಗಿ ಬಂದ ಮೇಲೆ ನಾನು ಅವ್ರಿಗೆ ಅಡ್ಡ ಬಂದಂಥ ಸಂದರ್ಭದಲ್ಲಿ, ಏನಪ್ಪ ಇಷ್ಟೊತ್ತು ಬಂದಿದ್ದೀವಿ, ಒಳಗಡೆ ಇದ್ದೀವಿ ಅಂತೇಳಿ ಒಬ್ಬರು ನೋಡ್ಕೊಂಡು ಬಂದಿದ್ದಾರೆ. ಸರ್ ಟೀಚರೇ ಇಲ್ಲ ಅಂತ. ಇಲ್ಲ ಸರ್ ಮಿಸ್ ಆಯಿತು ಅಂತಕ್ಕಂಥದ್ದು. ಅದು ಆ ಒಂದು ಅಚ್ಚುಮೆಚ್ಚಿನ ನನಗೆ ಆಗಿತ್ತು. 2ನೇದಾಗಿ ಬಂದಂಥದ್ದು ನನಗೆ ಸಂಗಂಡಹಳ್ಳಿ ನನ್ನ ಜೀವನದಲ್ಲಿ 2-3 ಪಾಠವನ್ನು ಕಲಿಸಿರ್ತಕ್ಕಂಥದ್ದು. ಒಂದು ಒಬಿಡಿಯಂಟ್ ಅಂತಕ್ಕಂಥದ್ದು ಕಲಿಸಿರ್ತಕ್ಕಂಥದ್ದು ಸಂಗಂಡಹಳ್ಳಿಯಲ್ಲಿ. ನಾನು ಶಿಕ್ಷಕ ಆಗಬೇಕನ್ನೋದಕ್ಕೆ ಪ್ರಮುಖವಾದ ಕಾರಣಕರ್ತ ಶ್ರೀನಿವಾಸ ಅಯ್ಯರ್ ಅಂತಕ್ಕಂಥ ಯಳಗೊಂಡಹಳ್ಳಿ. ನಾನು 1ನೇ ಕ್ಲಾಸಲ್ಲಿ ಇದ್ಬಿಟ್ಟಿದ್ದೆ ಮನೆಯಲ್ಲಿ. ಇದ್ಬಿಟ್ಟು 7 ಜನ ಮಕ್ಕಳು ಇದ್ಬಿಟ್ಟು ಕುರಿ ಮೈಸಕ್ಕೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಅಪ್ಪನಿಗೆ ಅನಾರೋಗ್ಯ ಆಗಿ ಅವ್ರ ಊರಿಗೆ ಹಾಲು ತಗೊಂಡೋಗಿ ಆಗ್ತಾ ಇತ್ತು ಯಳಗೊಂಡಹಳ್ಳಿ.
ಆವತ್ತು ಒಂದು ನನ್ನನ್ನು ತಗೊಂಡೋಗಿ ಅವ್ರ ಮನೆಗೆ ಹಾಲು ಕೊಟ್ಟೆ. ಹಾಲು ಕೊಟ್ಟ ಸಂದರ್ಭದಲ್ಲಿ ತಿಂಗಳಾದಮೇಲೆ ದುಡ್ಡು ಕೊಡೋಕ್ಕೆ ಬರ್ತಾಯಿದ್ರು ಹಾಲು ತಗೊಂಡು. ಎಷ್ಟು ಜನ ಮಕ್ಕಳು? 7 ಜನ ಮಕ್ಕಳು. ಅಂದರೆ ಇವ್ರನ್ನ ಕಳಿಸ್ಬಿಡಿ ನಮ್ಮ ಮನೆಗೆ, ಓದಿಸ್ತೀವಿ, ಮನೇಲಿ ಕೆಲಸ ಮಾಡ್ತೀವಿ, ಹಂಗೆ ಹಿಂಗೆ ಅಂತ. ಏನಪ್ಪ ಹೋಗ್ತೀನಿ ಅಂದರೆ ಆಯ್ತು ಸರ್ ಹೋಗ್ತೀನಿ ಅಂತೇಳಿ ಅವ್ರ ಮನೆಗೆ ಒಪ್ಕೊಂಡಿದ್ದ ಕಾರಣ ಏನಂದರೆ ಊಟ ಚೆನ್ನಾಗಿ ಆಗ್ತಾರೆ ಅನ್ನೋ ಉದ್ದೇಶ. ಚಪಾತಿ ಮಾಡ್ತಾಯಿದ್ರು, ಆಗಲೇ ಚಪಾತಿ ಅವ್ರು ಮಾಡ್ತಾಯಿದ್ರು. ಆ ಚಪಾತಿ ಕೊಟ್ಟಂತ ಕೊಡ್ತಾ ಇದ್ದೆ, ಪಾತ್ರೆ ತೊಳಿತಾ ಇದ್ದೆ, ಅವ್ರ ಮನೆಯಲ್ಲಿ ಕಸ ಗುಡಿಸ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆದರೂ ಕೂಡ ಖುಷಿ ಇತ್ತು. 1 ಗಂಟೆ ಹೊತ್ತು ಪಾಠ ಹೇಳ್ಕೊಡ್ತಾ ಇದ್ರು. ನಾನು 5ನೇ ಕ್ಲಾಸಲ್ಲಿ ಸಾಮಾನ್ಯ ವಿದ್ಯಾರ್ಥಿಯಾಗಿ 7ನೇ ಕ್ಲಾಸಲ್ಲಿ ಕ್ಲಾಸ್ಗೆ ಫಸ್ಟ್ ಬಂದು, ಆಮೇಲೆ ಜೂನ್ ಇವತ್ತು ಕೂಡ ನಾನು ಈ ಸ್ಟೇಜಿಗೆ ಬರಬೇಕಾದ್ರೆ ಪ್ರತಿ ದಿವಸನೂ ಕೂಡ ನಾವು ಅವರನ್ನು ಶ್ರೀನಿವಾಸ ತಳ್ಕೊಳ್ತೀವಿ. ಎರಡನೇದಾಗಿ ನಾನು ಪ್ರತಿ ದಿವಸ ತಿಳ್ಕೊಳ್ತಕ್ಕಂಥದ್ದು ಶಿವಪ್ಪ ಮಾಸ್ಟರ್. ಯಾಕೆ ಶಿವಪ್ಪ ಮಾಸ್ಟರ್ ಅಂದರೆ ಅವರು ಇಲ್ಲಿ ಟೀಚರ್ ಆಗಿದ್ದು, ಹೆಡ್ ಮಾಸ್ಟರ್ ಆಗಿದ್ರು ಕೂಡ ನಾನು ಸ್ವಲ್ಪ ಲೇಟಾಗಿ ಬಂದು ಕ್ಲಾಸ್ಗೆ ಹೋಗದೇ ಇದ್ರು ಕೂಡ ಅವ್ರು ಹೋಗಿ ತಮ್ಮ ಪಾಠವನ್ನು ಅಷ್ಟು ಇದವಾಗಿ ಕೂಡ ಪಾಠವನ್ನು ಮತ್ತು ಕರ್ತವ್ಯ, ಹೆಡ್ ಮಾಸ್ಟರ್ ಆದರೂ ಕೂತ್ಕೊಂಡಿರ್ತಾ ಇದ್ರು. ಅವ್ರ ಕರ್ತವ್ಯ ನಿಷ್ಠೆ. ಇವತ್ತು ಆ ಕರ್ತವ್ಯ ನಿಷ್ಠೆಯನ್ನು ನಾನು 2 ದಿವಸ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಏನು ಇವರು ಯಾವಾಗ ಕೂಡ ನಮಗೆ ಸ್ಟ್ರಿಕ್ಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಆದರೆ ನನಗೆ ಅರಿವಾಯಿತು ಅವರ ಕರ್ತವ್ಯ. ಅವರು ಹೆಡ್ ಮಾಸ್ಟರ್ ಆಗಿ ಇಷ್ಟು ವರ್ಷ ಸರ್ವಿಸ್ ಆದರೂ ಕೂಡ ಅವ್ರ ಕರ್ತವ್ಯ ಎಷ್ಟಿದೆ, ಅವ್ರು ನಾವ್ಯಾಕೆ ಅವರನ್ನು ನೋಡಿ ನಾವು ಕಲಿಬಾರ್ದು, ನಮಗಿನ್ನೂ ಇದೆಯಲ್ಲ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವತ್ತಿಂದನೂ ಕೂಡ ನಾನು ಆ ಕರ್ತವ್ಯ ನಿಷ್ಠೆಯನ್ನು ಪಾಲನೆ ಮಾಡ್ಕೊಂಬಂದೆ. ಒಂದು. ಎರಡನೇದಾಗಿ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಒಂದು 2 ವರ್ಷ ನನಗೆ ಸರಿಯಾಗಿ ಅಡ್ಜಸ್ಟ್ ಆಗದೆ ಇರ್ಬೋದು. ಆಮೇಲೆ ಇಲ್ಲಿ ಸಂಗಂಡಹಳ್ಳಿ ಬೇರೆ ಅಲ್ಲ, ನನ್ನ ಮಕ್ಕಳು ಬೇರೆ ಅಲ್ಲ. ನಾನು ಇಲ್ಲಿರ್ತಕ್ಕಂಥವ್ರು, ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರ್ಯಾರು ದ್ವೇಷಿಗಳಲ್ಲ. ನಾವು ಏನು ಹೇಳ್ತಾ ಇದ್ವಿ, ಇಲ್ಲಿ ಓದ್ತಕ್ಕಂಥ ಮಕ್ಕಳು ಅವ್ರ ಜೀವನವನ್ನು ರೂಪಿಸ್ಕೊಬೇಕು. ನಮ್ಮಲ್ಲಿ ಏನು ಕಲ್ತರು ಅಂತಕ್ಕಂಥದ್ದು ಇಂಪಾರ್ಟೆಂಟು. ಸಂಸ್ಕಾರ ಕಲಿಬೇಕು, ಇಲ್ಲಿ ಬಂದಿದ್ದಕ್ಕೆ 4 ಅಕ್ಷರ ಕಲಿಬೇಕು, ಮುಂದೆ ಜೀವನದಲ್ಲಿ ಅವರು ಒಳ್ಳೇದಾಗಬೇಕು ಅಂತ ಉದ್ದೇಶದಿಂದ ಇಡೀ ನನ್ನ ಎಲ್ಲೇ ಹೋದರೂ ಕೂಡ ನನ್ನ ಸಂಗಂಡಹಳ್ಳಿ ಅಂತಕ್ಕಂಥದ್ದು ನನಗೆ ಒಂಥರ ತವ್ರ ಮನೆ ರೀತಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಸುಮಾರು 12 ವರ್ಷ